ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ವಿಶೇಷ ಹಾಗೂ ವಿನೂತನ ಬುಲೆಟಿನ್. ಇದೇ ಟ್ರೆಂಡ್. ನಾನು ನಾಗೇಂದ್ರ ಬಾಬು. ವೀಕ್ಷಕರೇ, ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಮುಂದೆ ಇದ್ದಾರೆ ಟ್ರೆಂಡ್ನಲ್ಲಿ, ಯಾವ ಪಕ್ಷ ಟ್ರೆಂಡ್ನಲ್ಲಿ ಹಿಂದೆ ಇದೆ, ನಿಮ್ಮ ಕ್ಷೇತ್ರದ ಜನರ ನಾಡಿ ಮಿಡಿತ ಏನು ಹೇಳ್ತಾ ಇದೆ, ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಇವತ್ತಿನ ಲೋಕ ಎಲೆಕ್ಷನ್ನ ಟ್ರೆಂಡ್ ಹೇಗಿದೆ ಗೊತ್ತಾ? 28 ಲೋಕಸಭಾ ಕ್ಷೇತ್ರಗಳ ಚಿತ್ರಣ ಹೇಗಿದೆ? ಬಹಳ ಕುತೂಹಲ ಇದೆ ಪ್ರತಿಯೊಬ್ಬರಲ್ಲೂ ಕೂಡ. ಪ್ರತಿನಿತ್ಯವೂ ಕೂಡ ಈ ಒಂದು ಟ್ರೆಂಡ್ ಚೇಂಜ್ ಆಗ್ತಾನೆ ಇರುತ್ತೆ. ಈಗ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥ ಕ್ಷೇತ್ರಗಳು, ಮೊದಲನೇ ಹಂತದ 14 ಕ್ಷೇತ್ರಗಳ ಬಗ್ಗೆ ಅಲ್ಲಿನ ಟ್ರೆಂಡ್ ಹೇಗಿದೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಜನರ ನಾಡಿ ಮಿಡಿತ ಹೇಗಿದೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದಕ್ಷಿಣ ಕರ್ನಾಟಕದಲ್ಲಿ ದಿನೇ ದಿನೇ ಹವಾ ಬದಲಾವಣೆ ಆಗ್ತಾನೆ ಇದೆ. ಕೆಲವೆಡೆ ನಿನ್ನೆ ಇದ್ದಂಥ ಟ್ರೆಂಡ್ ಇವತ್ತು ಚೇಂಜಸ್ ಆಗ್ತಾ ಇದೆ. ನಿನ್ನೆ ಒಂಥರ ಇರುತ್ತೆ, ಇವತ್ತು ಇನ್ನೊಂದು ಥರ ಇರುತ್ತೆ. ನಿನ್ನೆ ಮೇಲಿದ್ದವರು ಇವತ್ತು ಕೆಳಗಿರ್ತಾರೆ, ಇವತ್ತು ಕೆಳಗಿದ್ದವರು ನಾಳೆ ಮೇಲಿರ್ತಾರೆ. ಈ ರೀತಿಯಾಗಿ ಟ್ರೆಂಡ್ ಚೇಂಜ್ ಆಗ್ತಾನೆ ಇದೆ. ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವು ನಿಮ್ಮ ಮುಂದೆ ಇರ್ತವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಾಳೆಯ ಒಂದು ರೀತಿಯಲ್ಲಿ ಫಿನಿಕ್ಸ್ನಂತೆ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಮುನ್ನುಗ್ತಾ ಇದೆ. BJP ಪಾಳದಲ್ಲಿ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೆ ಹಾರಾಡ್ತಾ ಇದೆ. ಅದನ್ನು ಶಮನ ಪಡಿಸಿದ್ರೆ ಮಾತ್ರ ಇಲ್ಲ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗುವಂಥ ಚಾನ್ಸಸ್ಗಳು ಕಂಡು ಬರ್ತಾ ಇದೆ. ಇದನ್ನು ಪ್ಲಸ್ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಕಾತುರದಿಂದ ಕಾದು ನಿಂತು ಒಂದು ರೀತಿಯಲ್ಲಿ ಧೂಳಿನಂತೆ ಮುನ್ನುಗ್ತಾ ಇದೆ. ಹಾಗಾದರೆ 14 ಲೋಕಸಭಾ ಕ್ಷೇತ್ರಗಳ ಟ್ರೆಂಡ್ ಹೇಗಿದೆ? ಆ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥ ಮೊದಲನೆಯ ಲೋಕಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಹಾಲಿ ಸಂಸದ ತೇಜಸ್ವಿ ಸೂರ್ಯ ಇವರೇ BJP ಅಭ್ಯರ್ಥಿಯಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೌಮ್ಯ ರೆಡ್ಡಿ ಅವರಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿರುವಂಥ ತೇಜಸ್ವಿ ಸೂರ್ಯ ಅವರು 3ನೇ ಬಾರಿಗೆ ಅಗ್ನಿ ಪರೀಕ್ಷೆಗೆ ಧುಮುಕಿದ್ದಾರೆ. ಅವರ ವಿರುದ್ಧವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಸೌಮ್ಯ ರೆಡ್ಡಿ ಅವರು ಕಣದಲ್ಲಿದ್ದಾರೆ. ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ BJP 56%ನಿಂದ ಮುಂದೆ ಇದೆ, ಕಾಂಗ್ರೆಸ್ 44%ನಿಂದ ಮುಂದೆ ಇದೆ. ನೋಡಿ, ನಿನ್ನೆ ಇದ್ದಂಥ ಟ್ರೆಂಡ್ ಇವತ್ತಿಲ್ಲ ಅಂತ ಅದಕ್ಕೆ ಹೇಳೋದು. ನಿನ್ನೆ 45 ಇತ್ತು. 55% BJPಗಿತ್ತು, 45% ಕಾಂಗ್ರೆಸ್ಗಿತ್ತು. ಆದರೆ ಇವತ್ತು ಕಾಂಗ್ರೆಸ್ 44%ಅನ್ನು ಪಡೆದುಕೊಂಡಿದೆ, BJP 56%ಅನ್ನು ಪಡೆದುಕೊಂಡಿದೆ. ಅಂದರೆ ಇಲ್ಲಿ ಕಾಂಗ್ರೆಸ್ನ 1% BJPಗೆ ಗೇನ್ ಆಗಿದೆ. ಆ ಮೂಲಕ ತೇಜಸ್ವಿ ಸೂರ್ಯ ಇವತ್ತಿನ ಟ್ರೆಂಡ್ನಲ್ಲಿ ಮುಂದೆ ಇದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ನೋಡಿ, 2 ಬಾರಿ ಸಂಸದರಾಗಿದ್ದಂಥವ್ರು 3ನೇ ಬಾರಿ ಈಗ ಪರೀಕ್ಷೆಗೆ ಧುಮುಕಿದ್ದಾರೆ. ಹಾಲಿ ಅಭ್ಯರ್ಥಿ ಕೂಡ ಆಗಿದ್ದಾರೆ. ಮೊನ್ನೆ ಅಷ್ಟೇ ಕೇಂದ್ರ ಸಚಿವರಾಗಿರುವಂಥ ಅನುರಾಗ್ ಠಾಕೂರ್ ಅವರನ್ನು ಕರೆಸಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಕೂಡ ಮಾಡಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ರೋಡ್ ಶೋವನ್ನು ಕೂಡ ನಡೆಸಿದ್ರು. ಆ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಕೂಡ ಮಾಡಿದ್ರು. ಮತ್ತೊಂದು ಕಡೆ ಸೌಮ್ಯ ರೆಡ್ಡಿ ಅವರು ಕೂಡ ಬೂತ್ ಮಟ್ಟದಲ್ಲಿ ಒಂದಷ್ಟು ಕಾರ್ಯಾಚರಣೆಗಳನ್ನು ಮಾಡ್ತಾರೆ, ಒಂದಷ್ಟು ಕಾರ್ಯತಂತ್ರಗಳನ್ನು ಮಾಡ್ಕೊಳ್ತಿದ್ದಾರೆ. ಬೂತ್ ಮಟ್ಟದ ಕಾರ್ಯಕರ್ತರನ್ನು ಭೇಟಿ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಒಂದು ಕಡೆ ವರ್ಕೌಟ್ ಆಗ್ತಾ ಇದೆ. ಆದರೆ ಇವತ್ತಿನ ಟ್ರೆಂಡ್ ಹೇಳ್ತಾ ಇರುವಂಥದ್ದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ 56% BJP, 44% ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ. ಇದು ಇವತ್ತಿನ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಟ್ರೆಂಡ್. ಮುಂದಿನ ಲೋಕಸಭಾ ಕ್ಷೇತ್ರ ಅಂತ ಗಮನ ಹರಿಸೋಣ. ಮುಂದಿನ ಲೋಕಸಭಾ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್. ಬೆಂಗಳೂರು ಸೆಂಟ್ರಲ್ನಲ್ಲಿ BJP ಅಭ್ಯರ್ಥಿ ಆಗಿದ್ದಾರೆ PC ಮೋಹನ್, ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಮನ್ಸೂರ್ ಅಲಿ ಖಾನ್. ಇಲ್ಲಿ ಟ್ರೆಂಡ್ ಹೇಗಿದೆ ಅಂತೇಳಿ ಗಮನಿಸ್ತಾ ಇದ್ದೀರಿ. BJP 53%ನಿಂದ ಮುಂದೆ ಇದೆ, 47%ನಿಂದ ಕಾಂಗ್ರೆಸ್ ಹಿಂದೆ ಇದೆ. ಇದು ನಿನ್ನೆ ಇದ್ದದಕ್ಕಿಂತ ಇವತ್ತು ಸ್ವಲ್ಪ ಬದಲಾವಣೆಗಳಾಗಿದೆ. ಯಾವ ರೀತಿಯಾಗಿದೆ ಅಂತೇಳಿ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, BJP 54 ಇತ್ತು ನಿನ್ನೆ, ಇವತ್ತು 53%ಗೆ ಬಂದಿದೆ. 46% ಇದ್ದಂಥ ಕಾಂಗ್ರೆಸ್ 1% ಗೇನ್ ಆಗಿದೆ. ಮನ್ಸೂರ್ ಅಲಿ ಖಾನ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಅವರು ಕೂಡ BJPಗೆ ಸೆಡ್ ಹೊಡೆದು ಮತಬೇಟೆಗೆ ಧುಮುಕಿದ್ದಾರೆ. ಆ ಮೂಲಕ ಇವತ್ತು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಜನರ ನಾಡಿ ಮಿಡಿತದ ಪ್ರಕಾರ ಇವತ್ತಿನ ಟ್ರೆಂಡ್ ಗ್ರಾಫ್ನಲ್ಲಿ ನೀವು ಗಮನಿಸ್ತಾ ಇದ್ರಿ. 53% BJP, 47% ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ. ಇದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ನೆಕ್ಸ್ಟ್ ನಿಮ್ಮ ಮುಂದೆ ಬೆಂಗಳೂರು ನಾರ್ತ್ ಲೋಕಸಭಾ ಕ್ಷೇತ್ರ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ಆಗಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ರಾಜೀವ್ ಗೌಡ ಅವರು. ಇಲ್ಲಿ ನೋಡಿ, ಕಾಂಗ್ರೆಸ್ 48%, BJP 52%. ನೋಡಿ, BJP ಇಲ್ಲಿ ಮುಂದೆ ಇದೆ. ನೋಡಿ, ಇಲ್ಲಿ ಬೆಂಗಳೂರು ನಾರ್ತಲ್ಲಿ ಕಳೆದ ಒಂದು ವಾರದ ಟ್ರೆಂಡನ್ನು ಗಮನಿಸಿದಾಗ BJP ದಿನದಿಂದ ದಿನಕ್ಕೆ ಡೌನ್ ಆಗ್ತಾನೆ ಇದೆ. ದಿನದಿಂದ ದಿನಕ್ಕೆ ಡೌನ್ ಆಗ್ತಾ ಇದೆ. 52% ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ. ನೀವು ನೋಡ್ತಾ ಇರುವಂತೆ ನಿನ್ನೆ ಹೇಳಿದ್ದು 53% ಇತ್ತು. ನಿನ್ನೆ ಕಾಂಗ್ರೆಸ್ಗೆ ಇದ್ದಿದ್ದು 47%, ಇವತ್ತು ಕಾಂಗ್ರೆಸ್ಗೆ ಇರುವಂಥದ್ದು 48%. ಆ ಮೂಲಕ 1% ಗೇನ್ ಮಾಡಿಕೊಂಡಿದೆ.
ಗೇನ್ ಆಗ್ತಾನೆ ಇದೆ. ದಿನೇ ದಿನೇ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನುಗ್ತಿದ್ದಾರೆ. ಇಲ್ಲಿ ಸ್ವಲ್ಪ ಕುಸ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಹಾಲಿ ಸಂಸದ ಸದಾನಂದ ಗೌಡ ಅವರು, ಅವರಿಗೆ ಟಿಕೆಟ್ ಸಿಗಲಿಲ್ಲ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರುವಂಥ ಶೋಭಾ ಕರಂದ್ಲಾಜೆ ಅವರನ್ನು ಅಲ್ಲಿಂದ ಕರ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ನಿಲ್ಲಿಸಿದ್ದಾರೆ ಬೆಂಗಳೂರು ಉತ್ತರದಲ್ಲಿ. ಹಾಗಾಗಿ ಇಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ ಅಂತ ಹೇಳಲಾಗ್ತದೆ. ಆದರೂ ಕೂಡ ಇಲ್ಲಿ ಮೋದಿ ವೇವ್ ವರ್ಸಸ್ ಗ್ಯಾರಂಟಿ ಇದು ವರ್ಕೌಟ್ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತೇಳಿ ಕಾದು ನೋಡಬೇಕು. ಇದು ಇವತ್ತಿನ ಟ್ರೆಂಡ್ ಅಷ್ಟೇ, ನಾಳೆ ಇದು ಚೇಂಜಸ್ ಆಗ್ಬೋದು. ಇದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ಮುಂದಿನ ಲೋಕಸಭಾ ಕ್ಷೇತ್ರ ನಿಮ್ಮ ಮುಂದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಹಳ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗ್ತಾ ಇದೆ. ದಿನೇ ದಿನೇ ಚೇಂಜಸ್ಗಳಾಗ್ತಾನೆ ಇದೆ. ನೋಡಿ 50-50 ಇತ್ತು ಕಳೆದ ಒಂದು ವಾರದಿಂದ. ಇಲ್ಲಿನ ಟ್ರೆಂಡನ್ನು ಗಮನಿಸಿದಾಗ 50-50% ಇತ್ತು. ಆದರೆ ಇವತ್ತು ಚೇಂಜಸ್ ಆಗಿದೆ. ನಿನ್ನೆ ಕೂಡ ಚೇಂಜಸ್ ಆಗಿತ್ತು. ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ನೋ ಚೇಂಜಸ್. ನಿನ್ನೆ ಕೂಡ 51% BJP ಅಭ್ಯರ್ಥಿ ಪರವಾಗಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ 51% ಅಂತ ಟ್ರೆಂಡ್, ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ DK ಸುರೇಶ್, ಕನಕಪುರದ ಬಂಡೆ ಬ್ರದರ್ಸ್ ಇವರು ಇಲ್ಲಿ ಕಳೆದ 8-9 ತಿಂಗಳಿನಿಂದ ಕಾರ್ಯಾಚರಣೆನ ಮಾಡ್ಕೊಂಡು ಬಂದೇ ಇದ್ದಾರೆ. ಕಾರ್ಯಕರ್ತರನ್ನ ರೀಚ್ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ. ಮನೆಗೆ ತಲುಪುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಇದು ಕಾಂಗ್ರೆಸ್ ಪಾಳ್ಯಕ್ಕೆ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗ್ಬೋದು. ಮತ್ತೊಂದು ಕಡೆ BJP ಅಭ್ಯರ್ಥಿ ಹೃದಯ ತಜ್ಞರು ಆಗಿದ್ದಂಥವರು ಡಾಕ್ಟರ್ CN ಮಂಜುನಾಥ್ ಅವರು. ಒಂದು ಕಡೆ BJPಗೆ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇದ್ರೆ, BJP ಜೊತೆಯಲ್ಲಿ ನಿಂತಿರುವಂಥದ್ದು JDS. ಈ ಮೈತ್ರಿ ಇಲ್ಲಿ ವರ್ಕೌಟ್ ಆದಂತೆ ಕಂಡು ಬರ್ತಾ ಇದೆ. ಇವತ್ತಿನ ಟ್ರೆಂಡ್ನ ಪ್ರಕಾರ ನಾವು ಹೇಳ್ತಾ ಇರುವಂಥದ್ದು. ನಾಳೆ ಇದು ಚೇಂಜಸ್ ಆಗ್ಬೋದು, ಎನಿ ಮೊಮೆಂಟ್ ಚೇಂಜಸ್ ಆಗ್ಬೋದು. ರಾತ್ರಿಯಾಗಿ ಬೆಳಗಾಗೋದ್ರಲ್ಲಿ ಇದೆಲ್ಲವೂ ಕೂಡ ಚೇಂಜಸ್ ಆಗ್ತಾನೆ ಇರುತ್ತೆ. ಇದು ಇವತ್ತಿನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಟ್ರೆಂಡ್. ಇದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗಿದೆ. ಈ ಬಾರಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಯಾವುದು ಕಂಡು ಬರ್ತಾ ಇದೆ ಅಂದರೆ ಬೆಂಗಳೂರು ಗ್ರಾಮಾಂತರ. ಕಾರಣ ಇಷ್ಟೇ ನೋಡಿ, ಅಮಿತ್ ಶಾ ಅವರು BJP ಚಾಣಕ್ಯ, ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾಗಿರುವಂಥವರು ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದರು. ಇವರು ಹೋಗಿದ್ದು ರಾಮನಗರಕ್ಕೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ. ಹಾಗಾಗಿ ಇದು ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ಮುಂದಿನ ಲೋಕಸಭಾ ಕ್ಷೇತ್ರ ಈಗ ನಿಮ್ಮ ಮುಂದೆ ತುಮಕೂರು ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. BJP ಅಭ್ಯರ್ಥಿ ವಿ ಸೋಮಣ್ಣ, ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡರು. ಇಲ್ಲಿ 50-50 ನೋಡಿ, ಕಳೆದ ಒಂದು ವಾರದಿಂದ ಇದೇ ಸಮಬಲವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಇಬ್ಬರು ಕೂಡ. ಒಂದು ಕಡೆ ವಿ ಸೋಮಣ್ಣ ಅವರಿಗೆ ಮಾಧುಸ್ವಾಮಿಯವರು ಮಾಜಿ ಸಚಿವರು, ಅವರ ಬೆಂಬಲ ಬೇಕಿದೆ. ಮತ್ತೊಂದು ಕಡೆ ಮುದ್ದಹನುಮೇಗೌಡರಿಗೆ ಕೇವಲ ರಾಜಣ್ಣವರ ಬೆಂಬಲ ಮಾತ್ರ ಸಿಗ್ತಾ ಇದೆ. ಇನ್ನೂ ಕೆಲ ಸ್ಥಳೀಯ ಶಾಸಕರ ಬೆಂಬಲ ಅವಶ್ಯಕತೆ ಇದೆ. ಇದೆಲ್ಲೋ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗ್ಬೋದು ಕಾಂಗ್ರೆಸ್ಗೆ. ಇಲ್ಲಿ ಮತ್ತೊಂದು ಕಡೆ ವಿ ಸೋಮಣ್ಣ ಅವರಿಗೆ ಮಾಧುಸ್ವಾಮಿಯವರ ಬೆಂಬಲ ಸಿಕ್ಕಿದೆ, ಆದರೆ ಅಲ್ಲೂ ಕೂಡ ಪ್ಲಸ್ ಪಾಯಿಂಟ್ ಆಗ್ಬೋದು. ಈ ಪಾಯಿಂಟ್ಗಳಿದೆಯಲ್ಲ, ಕಡೆ ಕಾಂಗ್ರೆಸ್ನಲ್ಲಿ ಕೆಲವರು ಅಸಮಾಧಾನ ಇಲ್ಲ ಅಂತ ಹೇಳ್ಕೊಂಡ್ರು ಕೂಡ ಅಸಮಾಧಾನ ಇದೆ. ಅದನ್ನು BJPಯವರು ವರ್ಕೌಟ್ ಮಾಡಿಕೊಂಡ್ರೆ ಅವ್ರಿಗೆ ಗೇನ್ ಆಗುತ್ತೆ. ಮತ್ತೊಂದು ಕಡೆ BJPಯಲ್ಲಿ ಒಂದಷ್ಟು ಅಸಮಾಧಾನ ಇದೆ, ಅದನ್ನೇನಾದರೂ ಕಾಂಗ್ರೆಸ್ ಅವ್ರು ಗೇನ್ ಮಾಡ್ಕೊಂಡಿದೆ ಆದರೆ, ಅಥವಾ ಕಾಂಗ್ರೆಸ್ನ ಎಲ್ಲ ನಾಯಕರು ಒಗ್ಗಟ್ಟಿಗೆ ಹೋಗಿದ್ದೆ ಆದರೆ ಇಲ್ಲಿ ವಿ ಸೋಮಣ್ಣಗೆ ಪ್ರಬಲವಾದಂಥ ಪೈಪೋಟಿ ಕೊಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನೆಕ್ ಟು ನೆಕ್ ಫೈಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ 50-50% ಅಂತೇಳಿ. ಇದು ನಾಳೆ ಚೇಂಜ್ ಆಗ್ಬೋದು, ಚೇಂಜ್ ಆಗದೇ ಇರ್ಬೋದು, ಅಥವಾ ಇನ್ನೂ ಕೂಡ ಇದೇ ರೀತಿಯಾಗಿ ಮುಂದುವರಿಯಬಹುದು. ಇದು ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ 50-50% ಅಂತೇಳಿ. ನೆಕ್ಸ್ಟ್ ಮುಂದಿನ ಲೋಕಸಭಾ ಕ್ಷೇತ್ರ ನಿಮ್ಮ ಮುಂದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿದೆ ಅಂತೇಳಿ ನೀವು ಗಮನಿಸ್ತಾ ಇದ್ದೀರಿ. BJP ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಅವರು, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಲಕ್ಷ್ಮಣ್. ನೋಡಿ, ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ CM ಸಿದ್ದರಾಮಯ್ಯವರು ಬಹಳ ಕಸರತ್ತನ್ನು ಮಾಡ್ತಿದ್ದಾರೆ, ಬಹಳ ತಂತ್ರಗಾರಿಕೆಗಳನ್ನು ಮಾಡ್ತಿದ್ದಾರೆ. ಆ ಮೂಲಕ ಅವರು ಮೈಸೂರಿನಲ್ಲೇ ಠಿಕಾಣಿ ಹೊಡೆದಕ್ಕೆ ಮುಂದಾಗಿದ್ದಾರೆ. ವಾರದಲ್ಲಿ 3-4 ದಿನ ಮೈಸೂರಿನಲ್ಲೇ ಇದ್ದು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರು ಮುಂದೆ ಇದ್ದಾರೆ. ಅದು 55% ಮುಂದೆ ಅಂತೇಳಿ. ಮತ್ತೊಂದು ಕಡೆ 45% ಕಾಂಗ್ರೆಸ್ ಅಭ್ಯರ್ಥಿ ಹಿಂದೆ ಇದ್ದಾರೆ. ಇಲ್ಲೇ ಚೇಂಜಸ್ ಆಗಿದೆಯಾ ಅಂತೇಳಿ ಗಮನಿಸ್ತಾ ಹೋಗಾದಾಗ ನೋಡಿ, ದಿನವೂ ಕೂಡ ಪ್ರತಿನಿತ್ಯವೂ ಕೂಡ ಇಲ್ಲಿ ಚೇಂಜಸ್ಗಳಾಗ್ತಾನೆ ಇದೆ. ನೋಡಿ, ಮೈಸೂರು ಕೊಡಗಿನಲ್ಲಿ ಚೇಂಜಸ್ ಯಾವ ಥರ ಆಗಿದೆ ಅಂತಂದರೆ 57% ಇತ್ತು ನಿನ್ನೆ BJP ಅಭ್ಯರ್ಥಿ ಪರವಾಗಿ, ಇವತ್ತು ಅದು 55ಕ್ಕೆ ಬಂದಿದೆ.
ಕಾಂಗ್ರೆಸ್ ಒಂದು ಕಡೆ 43 ಇತ್ತು, ಅದು 45%ಗೆ ಬಂದು ನಿಂತಿದೆ. ಈ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಒಬ್ಬರು ಮೇಲಿದ್ದವರು ಕೆಳಗೆ ಬರ್ತಾರೆ, ಇನ್ನೊಬ್ರು ಕೆಳಗಿದ್ದವರು ಮೇಲಕ್ಕೆ ಹೋಗ್ತಾರೆ. ಕೆಲವರು ಮೇಲಿದ್ದವರು ದಿನೇ 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 ಕೆಳಗೆ ಬರ್ತಾ ಇರ್ತಾರೆ. ಕೆಳಗಿದ್ದಂಥವ್ರು ಪ್ರತಿನಿತ್ಯವೂ ಕೂಡ ತಮ್ಮ ತಂತ್ರಗಾರಿಕೆಯನ್ನು ಮಾಡಿಕೊಂಡು ದಿನೇ ದಿನೇ ಮೇಲಕ್ಕೆ ಹೋಗ್ತಾನೆ ಇರ್ತಾರೆ. ಇಲ್ಲಿ ಅದೇ ರೀತಿ ಆಗ್ತಾ ಇದೆ. 43% ಇದ್ದಂಥ ಕಾಂಗ್ರೆಸ್ ಇವತ್ತು 45%ಗೆ ಬಂದು ನಿಂತಿದೆ. ಇದು ನಾಳೆ ಚೇಂಜಸ್ ಆದರೂ ಆಗಬಹುದು. ಇದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ನೆಕ್ಸ್ಟ್ ನಿಮ್ಮ ಮುಂದೆ ಬರ್ತಾ ಇರುವಂಥ ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಬ್ರಿಜೇಶ್ ಚೌಟ. ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಪದ್ಮರಾಜ್ ಅವರು. ಇಲ್ಲಿನ ಟ್ರೆಂಡ್ ಹೇಳ್ತಾ ಇದೆ ನೋಡಿ ಯಾವ ರೀತಿಯಾಗಿದೆ ಅಂತೇಳಿ. 58-42, 58-42, 58% ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರು ಮುಂದೆ ಇದ್ದಾರೆ. ಮತ್ತೊಂದು ಕಡೆ 42%ನಿಂದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರು ಹಿಂದೆ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿಯ ಭದ್ರಕೋಟೆ. ಹಾಲಿ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿ. ಕರಾವಳಿಯಲ್ಲಿ ಬಿಜೆಪಿಯ ನಾಗಾಲೋಟಕ್ಕೆ ಯಾವತ್ತೂ ಕೂಡ ಬ್ರೇಕ್ ಬಿದ್ದಿದ್ದ ಇತಿಹಾಸನೇ ಇಲ್ಲ. ಕರಾವಳಿ ಭಾಗವನ್ನು ಬಿಜೆಪಿಯ ಭದ್ರಕೋಟೆ ಅಂತಲೇ ಕರೆಯಲಾಗುತ್ತೆ. ಈ ಬಾರಿ ಕೂಡ ಅದೇ ಟ್ರೆಂಡ್ ಇಲ್ಲಿ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ 1991ರಿಂದ ಈವರೆಗೂ ಕೂಡ ಕ್ಷೇತ್ರದಲ್ಲಿ ಕಮಲಪಾಳಿಯ ಸೋಲನ್ನು ಕಂಡಿಲ್ಲ. 91ರಿಂದ ಇಲ್ಲಿಯವರೆಗೂ ನಡೆದಂಥ ಅಷ್ಟು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯೇ ಗೆದ್ದುಕೊಂಡು ಬಂದಿದ್ದಾರೆ. ಸೊ ಹೀಗಾಗಿ ಈ ಬಾರಿ ಕೂಡ ಇದೇ ಟ್ರೆಂಡ್ ಮುಂದುವರಿತೆ ಅಂತ ಲೆಕ್ಕಾಚಾರಗಳಿದೆ. ಇವತ್ತಿನ ಟ್ರೆಂಡ್ ನೀವು ಗಮನಿಸ್ತಾ ಇದ್ರಿ. ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರು 58%, ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ಪದ್ಮರಾಜ್ ಅವರು 42%ಇಂದ ಹಿಂದೆ ಇದ್ದಾರೆ. ಇದು ನಾಳೆ ಚೇಂಜಸ್ ಆಗ್ಬೋದು. ಇದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ನೆಕ್ಸ್ಟ್ ನಿಮ್ಮ ಮುಂದೆ ಬರ್ತಾ ಇರುವಂಥ ಲೋಕಸಭಾ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ. JDS ಭದ್ರಕೋಟೆ. ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿ 53%ಇಂದ ಮುಂದೆ ಇದ್ದಾರೆ. ಮತ್ತೊಂದು ಕಡೆ ಶ್ರೇಯಸ್ ಪಟೇಲ್ 47%ನಿಂದ ಹಿಂದೆ ಇದ್ದಾರೆ. ಚೇಂಜಸ್ ಆಗಿದೆಯಾ? ಖಂಡಿತವಾಗ್ಲೂ ಆಗಿದೆ. ಏನಿರ್ಬೋದು? ಯಾರಿಗೇನಾಗಿದ್ದಾರೆ? ಯಾರು ಕಡಿಮೆ ಆಗಿದೆ? ಕುತೂಹಲ ಇದೆ ಅಲ್ವಾ? 49% ಇತ್ತು ಕಾಂಗ್ರೆಸ್ ನೆನ್ನೆ, ಇವತ್ತು 47%ಗೆ ಬಂದಿದೆ. 51% ಇತ್ತು ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು, ಇವತ್ತು 2% ಹೆಚ್ಚಿಸ್ಕೊಂಡಿದ್ದಾರೆ. ಇದು ಇವತ್ತಿನ ಟ್ರೆಂಡ್ ಅಷ್ಟೇ. ಮೊನ್ನೆ ದೇವೇಗೌಡರು ಹಾಸನಕ್ಕೆ ತೆರಳಿ ದೊಡ್ಡ ಮಟ್ಟದಲ್ಲಿ ರೋಡ್ ಶೋವನ್ನು ಕೂಡ ಮಾಡಿದ್ರು. ಆ ರೋಡ್ ಶೋನ ಸಂದರ್ಭದ ದೃಶ್ಯಾವಳಿನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ಜನ ಯಾವ ರೀತಿಯಾಗಿ ಸೇರಿದ್ರು ಅಂತೇಳಿ. ಇದು ಇವತ್ತಿನ ಹಾಸನ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ಇದು ಚೇಂಜಸ್ ಆಗ್ಬೋದು. ನೆಕ್ಸ್ಟ್ ನಿಮ್ಮ ಮುಂದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಈಗ ಅಲ್ಲಿ ಬಿಜೆಪಿ ಪರವಾಗಿ 52% ಅಂತ ಹೇಳಲಾಗ್ತಾ ಇದೆ ಟ್ರೆಂಡ್, ಇವತ್ತಿನ ಟ್ರೆಂಡ್. ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಬಿದ್ದಿರುವಂಥ ಇವತ್ತಿನ ಟ್ರೆಂಡ್ 48%. ಇದು ಚೇಂಜಸ್ ಆಗ್ಬೋದು, ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ನೋಡಿ ಕಳೆದ ಕೆಲ ದಿನಗಳಿಂದ ಇದು ಹೀಗೆ ಕಾಪಾಡ್ಕೊಂಡು ಬರ್ತಾ ಇದೆ. ಇದೇ ರೀತಿಯಾದಂಥ ನಂಬರ್ ಬರ್ತಾ ಇದೆ. ಎಲ್ಲೂ ಕೂಡ ಚೇಂಜಸ್ಗಳಾಗ್ತಾ ಇಲ್ಲ, ಮೇಜರ್ ಚೇಂಜಸ್ ಏನೂ ಆಗ್ತಾ ಇಲ್ಲ. ಇಲ್ಲಿ ಇದೇ ರೀತಿಯಾಗಿ 52-48, 52-48, 52-48 ಇದೇ ರೀತಿಯಾಗಿ ಪರ್ಸೆಂಟೇಜನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ನೆಕ್ಸ್ಟ್ ನಿಮ್ಮ ಮುಂದೆ ಕೋಲಾರ ಲೋಕಸಭಾ ಕ್ಷೇತ್ರ. ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು, ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ KV ಗೌತಮ್. ನೋಡಿ ಅಲ್ಲಿ ಮೈತ್ರಿ ಅಭ್ಯರ್ಥಿ, ಮತ್ತೊಂದು ಕಡೆ ಕಾಂಗ್ರೆಸ್. ನಿನ್ನೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಹೋಗಿ ಕೋಲಾರದಲ್ಲಿ ಪ್ರಚಾರವನ್ನು ಮಾಡಿ ಬಂದಿದ್ದರು. CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ಅಲ್ಲಿ ರೋಡ್ ಶೋವನ್ನು ಮಾಡಿ ತಮ್ಮ ಅಭ್ಯರ್ಥಿ ಪರವಾಗಿ ಮತ ಪ್ರಚಾರವನ್ನು ಮಾಡಿದರು, ಮತ ಭೇಟಿಯನ್ನು ಮಾಡಿದರು ಅಂತೇಳಿ ಇಡೀ ರಾಜ್ಯದ ಜನತೆ ನೋಡಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇಲ್ಲೂ ಕೂಡ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವ ರೀತಿಯಾಗಿದೆ ಟ್ರೆಂಡ್ ಅಂತ ಗಮನಿಸ್ತಾ ಇದ್ರಿ. 52% ಕಾಂಗ್ರೆಸ್ ಅಭ್ಯರ್ಥಿ ಮುಂದೆ ಇದ್ದಾರೆ. 48%ನಿಂದ JDS ಅಭ್ಯರ್ಥಿ ಹಿಂದೆ ಇದ್ದಾರೆ. ಮಲ್ಲೇಶ್ ಬಾಬು ಅವರು ಹಿಂದೆ ಇದ್ದಾರೆ. ಹೇಳೋಕ್ಕಾಗಲ್ಲ, ಇದು ಚೇಂಜಸ್ ಆಗ್ಬೋದು. ನಾಳಿನ ಟ್ರೆಂಡ್ನಲ್ಲಿ ಇದು ಚೇಂಜಸ್ ಆಗ್ಬೋದು. ಯಾಕಂದರೆ ರಾತ್ರಿ ಆಗಿ ಬೆಳಗಾಗೋದ್ರಲ್ಲಿ ಜನರ ನಾಡಿ ಮಿಡಿತ ಚೇಂಜಸ್ ಆಗುತ್ತೆ. ಜನರ ಮನಸ್ಸು ಕೂಡ ಬದಲಾವಣೆ ಆಗಿರುತ್ತೆ. ಬದಲಾವಣೆ ಜಗದ ನಿಯಮ ಅನ್ನೋ ಹಾಗೆ ಈ ಒಂದು ಟ್ರೆಂಡ್ನಲ್ಲೂ ಕೂಡ ದಿನನಿತ್ಯ ಚೇಂಜ್ ಆಗ್ತಾನೆ ಇರುತ್ತೆ. ಇಲ್ಲೂ ಕೂಡ ಇವಾಗ ಕೋಲಾರದಲ್ಲಿ ಚೇಂಜ್ ಆಗಿದೆ. ನೋಡಿ ಮೊನ್ನೆಯವರೆಗೂ ಕೂಡ 50-50 ಇತ್ತು. 50-50 ಒಂದು ಕಡೆ ಮಲ್ಲೇಶ್ ಬಾಬು ಕೂಡ 50% ತೊಗೊಂಡಿದ್ರೆ, ಮತ್ತೊಂದು ಕಡೆ ಗೌತಮ್ ಕೂಡ 50% ಅನ್ನು ತೊಗೊಂಡಿದ್ರು. ಆದರೆ ಇವತ್ತು 2% ಗೇನ್ ಆಗಿದೆ ಕಾಂಗ್ರೆಸ್ಗೆ, 2% ಗೇನ್ ಆಗಿದೆ. 48%ಗೆ JDSಗೆ ಈಗ ಸಿಕ್ಕಿರುವಂಥ ಇವತ್ತಿನ ಟ್ರೆಂಡ್. ಇದು ಕೋಲಾರ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ನೆಕ್ಸ್ಟ್ ನಿಮ್ಮ ಮುಂದೆ
ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ. ನೋಡಿ ಇಲ್ಲಿ 50-50 ಇದೆ. ನಿಮಗೆ ಇಲ್ಲಿ ಮೇಜರ್ ಚೇಂಜಸ್ ಆಗಿದೆ. ನಿನ್ನೆ 45 ಇತ್ತು ಬಿಜೆಪಿ, 55 ಇತ್ತು ಕಾಂಗ್ರೆಸ್. ಮೊನ್ನೆ ದೊಡ್ಡ ಮಟ್ಟದಲ್ಲಿ ರ್ಯಾಲಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಮಾಜಿ ಸಚಿವರು, ಸದ್ಯಕ್ಕೆ ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಭಾವನಾತ್ಮಕವಾಗಿ ಮಾತನಾಡಿದರು. ನನಗೆ ಅನ್ಯಾಯ ಆಗಿದೆ, ನಾನೇನು ತಪ್ಪು ಮಾಡಿದೆ ಅಂತ ನನ್ನ ಸೋಲಿಸಿದ್ರಿ, ನನಗೆ ಇನ್ನೊಂದು ಅವಕಾಶ ಕೊಡಿ ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ಅಂತೇಳಿ ಭಾವನಾತ್ಮಕವಾಗಿ ನುಡಿಗಳನ್ನಾಡಿ ಅದರ ಒಂದು ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ. ಅಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು. ಮೊನ್ನೆ ರೋಡ್ ಶೋನಲ್ಲಿ ಭಾವನಾತ್ಮಕವಾಗಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ವರ್ಕೌಟ್ ಆಗಿದೆಯಾ ನೋಡ್ತಾ ಇದ್ದೀವಿ. ಇವತ್ತಿನ ಟ್ರೆಂಡ್ 50-50% ಬಂದು ನಿಂತಿದೆ. ರಕ್ಷಾ ರಾಮಯ್ಯ ಅವ್ರಿಗೆ ನಿನ್ನೆ ಇದ್ದಂಥ ಟ್ರೆಂಡ್ 55%, ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಇದ್ದಂಥ ಟ್ರೆಂಡ್ನಲ್ಲಿ ಪರ್ಸೆಂಟೇಜ್ 45%. ಈಗ ಅದು ಚೇಂಜಸ್ ಆಗಿದೆ, ಸಮಬಲಕ್ಕೆ ಬಂದು ನಿಂತಿದೆ. ನಾಳೆ ಇದು ಚೇಂಜ್ ಆಗ್ಬೋದು ಅಥವಾ ಮತ್ತೆ ವಾಪಸ್ ಹಿಂದಕ್ಕೆ ಹೋಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್ ಈ ರೀತಿಯಾಗಿದೆ, 50-50%. ನೆಕ್ಸ್ಟ್ ನಿಮ್ಮ ಮುಂದೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಗೋವಿಂದ ಕಾರಜೋಳ ಅವರು. ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಚಂದ್ರಪ್ಪ ಅವರು. ನೋಡಿ, ಕಾಂಗ್ರೆಸ್ ಅಭ್ಯರ್ಥಿ ಮುಂದಿದ್ದಾರೆ 55%, ಬಿಜೆಪಿ ಅಭ್ಯರ್ಥಿ 45% ಹಿಂದೆ ಇದ್ದಾರೆ. ಬಹಳ ಚೇಂಜಸ್ ಆಗಿದೆ ಅಂತ ಕಂಡು ಬರ್ತಾ ಇದೆ. 48 ಇತ್ತು ನೆನ್ನೆ ಬಿಜೆಪಿ ಪರವಾದಂಥ ಟ್ರೆಂಡ್, ಇವತ್ತು 3% ಕಡಿಮೆ ಆಗಿದೆ, 45%ಗೆ ಬಂದು ನಿಂತಿದೆ. ಮತ್ತೊಂದು ಕಡೆ 52% ಇದ್ದಂಥ ಕಾಂಗ್ರೆಸ್ 3%ಅನ್ನು ಜಾಸ್ತಿ ಮಾಡಿಕೊಂಡು 55%ಗೆ ಹೋಗಿ ತಲುಪಿದೆ. ಅಂದರೆ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ಮುಂದೆ ಇದ್ದಾರೆ ಅಂತೇಳಿ. ನೆಕ್ಸ್ಟ್ ನಿಮ್ಮ ಮುಂದೆ ಬರ್ತಾ ಇರುವಂಥ ಲೋಕಸಭಾ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಸುನಿಲ್ ಬೋಸ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ, ಬಾಲರಾಜ್ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ. ಇಲ್ಲಿನ ಟ್ರೆಂಡ್ ಹೇಳ್ತಾ ಇದೆ 52%ನಿಂದ ಕಾಂಗ್ರೆಸ್ ಅಭ್ಯರ್ಥಿ ಮುಂದೆ ಇದ್ದಾರೆ ಅಂತೇಳಿ. ಬಿಜೆಪಿ ಅಭ್ಯರ್ಥಿ 48%ನಿಂದ ಹಿಂದೆ ಇದ್ದಾರೆ. ಇಲ್ಲಿ ಕೂಡ ಏನು ಚೇಂಜಸ್ ಆಗಿಲ್ಲ, ಇದೇ ರೀತಿಯಾದಂಥ ಒಂದು ಟ್ರೆಂಡ್ ಹಾಗೆ ಕಂಟಿನ್ಯೂ ಆಗ್ತಾನೆ ಇದೆ. 48-52 ಇದೇ ರೀತಿಯಾದಂಥ ಟ್ರೆಂಡ್ ಮುಂದುವರ್ಕೊಂಡು ಬರ್ತಾ ಇದೆ. ಇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುಂದೆ ಇದ್ದಾರೆ, ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ. ನೆಕ್ಸ್ಟ್ ನಿಮ್ಮ ಮುಂದೆ ಮಂಡ್ಯ ಲೋಕಸಭಾ ಕ್ಷೇತ್ರ. HD ಕುಮಾರಸ್ವಾಮಿ ಅವರು ಮಾಜಿ CM, ಮೈತ್ರಿ ಅಭ್ಯರ್ಥಿ. ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು. ನೋಡಿ, ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಸೇರ್ಪಡೆ ಆಗಿದ್ದು ಆಯಿತು, ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದು ಆಯಿತು, ಮಂಡ್ಯಗೆ ಹೋಗಿ ತಮ್ಮ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಆಯಿತು, ತಮ್ಮ ನಿಲುವು ತಮ್ಮ ನಿರ್ಧಾರ ಎಲ್ಲವನ್ನು ಕೂಡ ಘೋಷಣೆ ಮಾಡಿದ್ದು ಆಯಿತು. ಅದಾದ ಬಳಿಕ ಟ್ರೆಂಡನ್ನು ಗಮನಿಸ್ತಾ ಇದ್ದೀವಿ, 53%, ಹಾಗೆ ಕಾಂಗ್ರೆಸ್ 47%. ಏನು ಚೇಂಜಸ್ ಆಗಿದೆ ಅಂತ ನೀವು ಕೇಳ್ಬೋದು. 1% ಮಾತ್ರ ಚೇಂಜಸ್ ಆಗಿದೆ, ಕೇವಲ 1% ಮಾತ್ರ ಚೇಂಜಸ್ ಆಗಿದೆ. ಅದು 52 ಇದ್ದಿದ್ದಂಥ JDS ಅಭ್ಯರ್ಥಿ ಇವತ್ತು 53%ಅನ್ನು ಪಡ್ಕೊಂಡಿದ್ದಾರೆ. ಇವತ್ತಿನ ಟ್ರೆಂಡ್ ಆ ಒಂದು ನಂಬರ್ 1%ಅಲ್ಲಿ ಚೇಂಜಸ್ ಆಗಿದೆ. ಇದು ನಾಳೆ ಚೇಂಜಸ್ ಆಗ್ಬೋದು, ಜಾಸ್ತಿ ಆಗ್ಬೋದು, ಕಡಿಮೆನೂ ಆಗ್ಬೋದು, ಗೊತ್ತಿಲ್ಲ, ಕಾದು ನೋಡ್ಬೇಕಷ್ಟೇ. ಇದು ಇವತ್ತಿನ ಟ್ರೆಂಡ್ ಅಷ್ಟೇ, ಕೇವಲ ಟ್ರೆಂಡ್ ಅಷ್ಟೇ. ಇದು ಮಂಡ್ಯ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ಓವರ್ ಆಲ್ ಟ್ರೆಂಡನ್ನು ಒಮ್ಮೆ ಕ್ವಿಕ್ ಆಗಿ ಗಮನ ಹರಿಸೋಣ. ಮೊದಲ ಹಂತದಲ್ಲಿ ನಡೆಯುವಂಥ 14 ಲೋಕಸಭಾ ಕ್ಷೇತ್ರಗಳ ಪೈಕಿ 9 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ JDS ಅಭ್ಯರ್ಥಿ ಮುಂದಿದ್ದಾರೆ, 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುಂದಿದ್ದಾರೆ, 2 ಲೋಕಸಭಾ ಕ್ಷೇತ್ರಗಳಲ್ಲಿ 50-50 ಇದೆ. 50-50 ಇದೆ. ನೋಡಿ, ಕೋಲಾರ, ಚಿತ್ರದುರ್ಗ, ಚಾಮರಾಜನಗರ ಈ 3ರಲ್ಲೂ ಕೂಡ ಕಾಂಗ್ರೆಸ್ ಮುಂದೆ ಇದೆ. ತುಮಕೂರು ಹಾಗೂ ಚಿಕ್ಕಬಳ್ಳಾಪುರ ಈ ಕ್ಷೇತ್ರದಲ್ಲಿ 50-50 ಇದೆ. ಇದು ಇವತ್ತಿನ ಟ್ರೆಂಡ್ನ ಪ್ರಕಾರ. ನೋಡಿ, ಈಗ ಯಾವ್ಯಾವ ಕ್ಷೇತ್ರದಲ್ಲಿ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಕಡೆಯದಾಗಿ ಬೆಂಗಳೂರು ದಕ್ಷಿಣದಲ್ಲಿ 56%, 44% ಕಾಂಗ್ರೆಸ್ಗೆ. ಬೆಂಗಳೂರು ಸೆಂಟ್ರಲ್ 53%, ಕಾಂಗ್ರೆಸ್ಗೆ 47%. ಬೆಂಗಳೂರು ಉತ್ತರ ಬಿಜೆಪಿ 52%, ಕಾಂಗ್ರೆಸ್ 48%. ಬೆಂಗಳೂರು ಗ್ರಾಮಾಂತರ 51% ಬಿಜೆಪಿಗೆ, 49% ಕಾಂಗ್ರೆಸ್ಗೆ. ನೆಕ್ಸ್ಟ್ ಹಾಸನ 53% ಮೈತ್ರಿ ಅಭ್ಯರ್ಥಿ, ಕಾಂಗ್ರೆಸ್ 47%. ಮೈಸೂರು ಕೊಡಗು 55%ನಿಂದ ಬಿಜೆಪಿಗೆ, 45% ಕಾಂಗ್ರೆಸ್.
ದಕ್ಷಿಣ ಕನ್ನಡ 52% ಬಿಜೆಪಿ, 48% ಕಾಂಗ್ರೆಸ್. ಹಾಸನ 53% ಬಿಜೆಪಿ ಮೈತ್ರಿ ಅಭ್ಯರ್ಥಿ, 47% ಕಾಂಗ್ರೆಸ್ಗೆ. ಈ 8 ಕ್ಷೇತ್ರಗಳು ಕೂಡ ಬಿಜೆಪಿ ಮುಂದೆ ಇದೆ. ಮಂಡ್ಯದಲ್ಲೂ ಕೂಡ ಬಿಜೆಪಿ ಅಂದರೆ ಮೈತ್ರಿ ಅಭ್ಯರ್ಥಿ ಮುಂದೆ ಇದ್ದಾರೆ 53% ಇಂದ. ನೆಕ್ಸ್ಟ್ ಕಾಂಗ್ರೆಸ್ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಮುಂದೆ ಇದೆ ಅಂತೇಳಿ ಗಮನಿಸ್ಬೋದು. ಕೋಲಾರ, ಚಿತ್ರದುರ್ಗ, ಚಾಮರಾಜನಗರ ಈ 3 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಮುಂದೆ ಇದೆ ಟ್ರೆಂಡ್ನಲ್ಲಿ. ಇವತ್ತಿನ ಟ್ರೆಂಡ್ನ ಪ್ರಕಾರ ಕೋಲಾರದಲ್ಲಿ ಬಿಜೆಪಿ 48%, ಕಾಂಗ್ರೆಸ್ 52%. ಚಿತ್ರದುರ್ಗದಲ್ಲಿ 45% ಬಿಜೆಪಿಗೆ, 55% ಕಾಂಗ್ರೆಸ್ಗೆ. ಚಾಮರಾಜನಗರದಲ್ಲಿ 48% ಬಿಜೆಪಿಗೆ, 52% ಕಾಂಗ್ರೆಸ್ಗೆ. ಇದು 3 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಮುಂದೆ ಇರುವಂಥ ಕ್ಷೇತ್ರ. 50-50 ಅಲ್ಲಿದೆ ಚಿಕ್ಕಬಳ್ಳಾಪುರ, ಮತ್ತೊಂದು ಕಡೆ ತುಮಕೂರು. ಚಿಕ್ಕಬಳ್ಳಾಪುರ ಮತ್ತು ತುಮಕೂರು. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಅಭ್ಯರ್ಥಿ, ಮತ್ತೊಂದು ಕಡೆ ರಕ್ಷಾರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ವಿ ಸೋಮಣ್ಣ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮುದ್ದಹನುಮೇಗೌಡರು. ಈ 2 ಕ್ಷೇತ್ರದಲ್ಲೂ ಕೂಡ 50-50 ಅಂತ ಹೇಳಲಾಗ್ತಾ ಇದೆ. ಇದು ಇವತ್ತಿನ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತೇಳಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾಳೆ ಮತ್ತೆ ನಿಮ್ಮ ಮುಂದೆ ಹಾಜರಾಗಿ ಇದೇ ಸಮಯಕ್ಕೆ ನಾಳಿನ ಟ್ರೆಂಡ್ ಹೇಗಿದೆ ಅಂತೇಳಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.